ಸರ್, ಎತ್ರು ನಾರ್ಯಸ್ತು ಪೂಜಂತೆ ರಮಂತೆ ತತ್ರು ದೇವತಃ ಅಂದ್ರೆ ಅದ್ರ ಅರ್ಥ ಏನು? ಎಲ್ಲಿ ಸ್ತ್ರೀಯರಿಗೆ ಗೌರವ ಇರುತ್ತೋ ಅಲ್ಲಿ ಪ್ರತಿ ಒಂದ್ ಮನೆನೂ ತುಂಬಾ ಬೆಳಗುತ್ತೆ ಅಂತ ಹಿಂದೆ ಆದಿ ಪುರಾಣ ಕಾಲದಿಂದನೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಟ್ಕೊಂಡೇ ಬಂದಿದ್ದಾರೆ. ಇದರಿಂದಾನೇ ನಾವು ಅರ್ಥ ಮಾಡ್ಕೋಬಹುದು. ಈ ನಮ್ ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಕಷ್ಟ ಆಗಿದೆಯೋ ಅಂತ ನಮಗ್ ಗೊತ್ತಿಲ್ಲ. ನಮ್ಮ ಮೋದಿಜಿ ಅವರು ಮಹಿಳೆಯರಿಗೆ 33% ಕೊಡ್ಬೇಕು ಮೀಸಲಾತಿನ ಅಂತ ಹೇಳ್ಕೊಂಡ್ ಬರ್ತಾನೆ ಇದಾರೆ. ನಮ್ಗೆ ಜಾರಿ ತರಬೇಕು ಅಂತ ಪ್ರಯತ್ನ ಪಡ್ತಾನೆ ಇದಾರೆ. ಆದ್ರೆ ನಮ್ ಕಾಂಗ್ರೆಸ್ ಸರ್ಕಾರದವರು ಇದನ್ನ ತಡೆ ಮಾಡ್ಕೊಂಡೇ ಬಂದಿದ್ದಾರೆ. ಸರ್, ಗೃಹಲಕ್ಷ್ಮಿ ಅನ್ಬಿಟ್ಟು 2,000 ಹಾಕ್ಬಿಟ್ರಲ್ಲ, 2,000 ಹಾಕೊಂಡು ಹೆಣ್ಮಕ್ಳು ಒಳಗಡೆ ಇರ್ಲಿ ಅಂತ ಏನಾದ್ರು ಪ್ಲಾನ್ ಮಾಡೋರು ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ನಾವ್ ಮಾತ್ರ ಸುಮ್ನೆ ಇರೋದಿಲ್ಲ. ಈ ಮಹಿಳಾ ರಕ್ಷಣಾ ವೇದಿಕೆ ಕಡೆಯಿಂದ ಮಹಿಳೆಯರಿಗೆ ಏನ್ ತೊಂದರೆ ಆಗಿದ್ಯೋ ಅದನ್ನ ಖಂಡಿಸ್ತೀವಿ. ಈ ನ್ಯಾಯ ನಮ್ಗೆ ಸಿಗೋವರೆಗೂ ಕೂಡ ನಾವು ಹೋರಾಡದೆ ಇದನ್ನ ಬಿಡೋದಿಲ್ಲ ಅಂತ ಈ ಮೂಲಕ ನಾನು ತಿಳಿಸ್ತೀನಿ. ಈ ಜನಜಾಗೃತಿ ಮಹಿಳಾ ಜನಜಾಗೃತಿ ವೇದಿಕೆ ಏನಿದೆಯೋ ಮಹಿಳೆಯರಿಗೆ ತುಂಬಾ ಅನ್ಯಾಯ ಮಾಡ್ಕೊಂಡೇ ಬಂದಿದೆ ಆಗಿನಿಂದನು. ಅಂಬೇಡ್ಕರ್ ಅವರು ಅವಾಗ ನಮ್ಗೆ ಮಹಿಳೆಯರಿಗೆ ನ್ಯಾಯ ದೊರಕಿಸ್ಬೇಕು, ಮಹಿಳೆಯರಿಗೆ ಮೀಸಲಾತಿ ಕೊಡ್ಬೇಕು ಅಂತ ಆಗಿನಿಂದನೂ ಬಂದ್ರು. ಆದ್ರೆ ಈಗ ಮೋದಿಜಿ ಕೂಡ ಹೆಣ್ಮಕ್ಳಿಗೆ ಮೀಸಲಾತಿ ಮಾಡೋದನ್ನ ಈ ಕಾಂಗ್ರೆಸ್ ಪಕ್ಷ ನಿರಾಕರಿಸಿದೆ. ಮಹಿಳೆಯರು ಬಂದ್ಬಿಟ್ರೆ, ಸಾಮಾನ್ಯ ಮಹಿಳೆಯರು ಬಂದ್ಬಿಟ್ರೆ ಎಲ್ಲಿ ನಮ್ಮ ಅಧಿಕಾರ ಕಿತ್ಕೊಳ್ತಾರೋ ಅನ್ನೋ ವತಿಯಿಂದ ಸ್ಟೇಟ್ ಅಲ್ಲಿ ಇರುವಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಿಲ್ಲ. ಅದಕ್ಕೋಸ್ಕರ ನಾವು ಹೋರಾಟವನ್ನ ಇನ್ನೂ ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಸಲ್ಲ. ನಮ್ ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ಇಲ್ಲಿ ನಮ್ಗೆ ಆಗ್ತಿರುವಂತ ಅನ್ಯಾಯನ ನಮ್ಮ ಮಹಿಳೆ ಮುಖಂಡರಾಗೇನೆ ಇದನ್ನ ನಾವು ಪ್ರತಿಭಟನೆ ಮಾಡ್ಬೇಕು ಅಂತೇನಿಲ್ಲ. ಯಾಕೆ ಅಂತಂದ್ರೆ ಇದು ಮೀಸಲಾತಿ ಬಂತ ಮಾಡಿರೋದು ನಮ್ಮ ಮಹಿಳೆಯರಿಗೆ ಅಂತ 33% ಏನಿದೆ ಇದು ಮಹಿಳೆ ನಮ್ಗೆ ಕೊಟ್ಟಿರುವಂತ ಮೀಸಲಾತಿನ ತುಂಬಾ ಯಾವ ತರ ಅಂತಂದ್ರೆ ಮೊನ್ನೆ ಫಂಕ್ಷನ್ ಅಲ್ಲಿ ನಮ್ಮ ಇನ್ನೊಬ್ರು ಇವ್ರು ಹೇಳಿದ್ರು, ಹೆಣ್ಮಕ್ಳನ್ನ ಇದನ್ನೇ ಕರುಳನ್ನೇ ಕಿತ್ತು ಹಾಕುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಭ್ರೂಣ ಹತ್ಯೆ ಅಂತ ಅದಕ್ಕೆ ಹೇಳ್ತಾರೆ. ಇದು ಅದಕ್ಕಿಂತನೂ ಕ್ರೂರವಾಗಿದ್ದು. ಇದಕ್ಕೆ ಅವರು ಪಶ್ಚಾತ್ತಾಪ ಪಡ್ಲೇಬೇಕು. ನಾವು ಈಗ ಏನಂತ ಮಹಿಳೆಯರು ಅವ್ರು ಅನ್ಕೊಂಡಿರ್ಬೋದು ಇವಾಗ ಏನೋ ನಾವು ಮಾಡ್ಬಿಟ್ಟಿದೀವಿ, ಒಂದ್ ಪ್ರತಿಭಟನೆ 2 ದಿನ 3 ದಿನ ಮಾಡ್ತಾರೆ, ಶಾಂತವಾಗುತ್ತೆ, ಅದು ಮರಿಬೋದು ಅಂತ. ಅದು ಯಾವ್ದೇ ಕಾರಣಕ್ಕೂ ಇಲ್ಲ. ನಮ್ಗೆ ಸಿಗೋವರೆಗೂ ನಾವು ಬಿಡಲ್ಲ. ಇದು ಹೋರಾಟ ನಾವು ನಮ್ಗೆ ಅಂತ ಬಂದಿರುವಂತ ಈ 33% ಏನಿದೆ ನಾವು ಪಡ್ಕೋತೀವಿ. ಇದಕ್ಕೋಸ್ಕರ ನಾವು ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡಕ್ಕೂ ರೆಡಿ ಇದೀವಿ. ಎಲ್ಲಾ ಮಹಿಳೆಯರು, ನಾವ್ ಇಷ್ಟು ಜನ ಅಂತಲ್ಲ, ಈಗ ನಾವು ಪ್ರತಿಯೊಂದು ಮನೆಗೂ ಹೋಗಿ ನಮ್ಗಾಗಿರೋ ಅನ್ಯಾಯನ ನಾವು ಅವ್ರಿಗೆ ಹೇಳಿ ಅವ್ರನ್ನ ಕರ್ಕೊಂಡ್ ಬಂದು ರೋಡ್ ಶೋ ಮಾಡ್ಕೊಂಡು ಇದನ್ನ ದೇಶಾದ್ಯಂತ ನಾವು ಮಾಡ್ತೀವಿ. ನಾವು ಇದನ್ನ ಪಡೆದುಕೊಳ್ಳುವಂತ ನಾವು ಏನೇನ್ ಬೇಕು ಅದಕ್ಕೆಲ್ಲ ಸೌಲಭ್ಯಗಳನ್ನು ಒದಗಿಸಿ ನಾವು ಅವ್ರನ್ನ ಕರ್ಕೊಂಡ್ ಬಂದು ನಾವು ಇದನ್ನ ಪಡ್ಕೊಳ್ತೀವಿ. ಅಲ್ಲಿವರೆಗೂ ನಾವು ಇದನ್ನ ಸ್ಟಾಪ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ನಮ್ಮ ಮಹಿಳೆಯರಿಗಾಗಿರುವಂತ ಅನ್ಯಾಯನ ನಾವು ಮಹಿಳೆಯರೇ ಅಂತಲ್ಲ, ನಮ್ಮ ಪುರುಷರು ಕೂಡ ಬಂದು ನಮ್ ಜೊತೆ ಇದನ್ನ ಕೂಡಿ ನಮ್ಗೆ ಮಾಡ್ಕೊಡ್ಬೇಕು. ಅವರು ಕೂಡ ನಮ್ಗೆ ಜೊತೆಲಿ ನಿಲ್ಬೇಕು. ಮತ್ತೆ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಿರುವಂತದ್ದು. ಯಾವುದೇ ಪಕ್ಷಕ್ಕೆ ಯಾವುದೇ ಜಾತಿಗೂ ಕೂಡ ಇದು ಸಂಬಂಧ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ನಮ್ಗೆ ಕೈ ಜೋಡಿಸಿದ್ರೆ ಇನ್ನೂ ತುಂಬಾ ಮುಂದೆ ಹೋಗೋಕೆ ನಮಗೂ ಒಳ್ಳೆ ರೀತಿಲಿ ಒಂದು ಇದು ಸಿಗುತ್ತೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.